ಚಿತ್ರದುರ್ಗದ ರೇಣುಕಾಸ್ವಾಮಿ ಮಾದರಿಯಲ್ಲೇ ಯುವಕನಿಗೆ ಥಳಿತ ಕೊಡಲಾಗಿದೆ. ಮೂವರು ಸಹೋದರರಿಂದ ಧಾರವಾಡದಲ್ಲಿ ಯುವಕನಿಗೆ ಹಲ್ಲೆ ಮಾಡಲಾಗಿದೆ. ಯುವಕನನ್ನ ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಕೂಡ ಹಾಕಿ ಹಲ್ಲೆ ಮಾಡಿರೋದು ನೋಡಿ. ಎಂತೆಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಂಥದ್ದೇ ಕೆಲಸಗಳು ಮಾಡಿ ಈಗ ಎಷ್ಟು ಜನ ಜೈಲು ಪಾಲಾಗಿದ್ದಾರೆ. ನಾನು ಕಸರತ್ತು ಮಾಡಿದ್ರು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅದ್ಯಾವ ಧೈರ್ಯದ ಮೇಲೆ ಮತ್ತೆ ಇಂಥದ್ದೇ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಮೂವರು ಸಹೋದರರಿಂದ ಯುವಕನನ್ನ ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಕೂಡ ಹಾಕಿ ಹಲ್ಲೆ ಮಾಡಿರೋದು. ಹೋಟೆಲ್ನಲ್ಲಿ ಫೋನ್ ಪೇ ಮಾಡೋ ವಿಚಾರಕ್ಕೆ ಶುರುವಾದ ಗಲಾಟೆ. ಎಷ್ಟರಲ್ಲಿರ್ಬೇಕಿತ್ತು ಗಲಾಟೆ? ಆದರೆ ಗಲಾಟೆ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಾದ್ಮೇಲೆ ಆತನನ್ನು ಕಿಡ್ನಾಪ್ ಮಾಡಿದ್ದಾರೆ. ಕಳೆದ 3 ದಿನಗಳ ಹಿಂದೆ ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಿಡ್ನಾಪ್ ಮಾಡಿದ್ರಲ್ಲ ಪಾಪ, ಹೇಳೋಕ್ಕಾಗಿಲ್ಲ, ಹೊರಗಡೆ ಬಂದು ಹೇಳ್ಕೊಂಡಿದ್ದಾರೆ. 26 ವರ್ಷದ ಆನಂದ್ ಕೊಪ್ಪದ 18 ವರ್ಷದ ಹರೀಶ್ ಹಲ್ಲೆಗೊಳಗಾದಂಥ ಯುವಕರನ್ನ ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಇಡಲಾಗಿತ್ತು. ಸೇಮ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಮಾದರಿಯಲ್ಲೇ ಯುವಕನಿಗೆ ಥಳಿಸಿದ್ದಾರೆ. ಮೂವರು ಸಹೋದರರಿಂದ ಧಾರವಾಡದಲ್ಲಿ ಯುವಕನನ್ನ ಹಲ್ಲೆ ಮಾಡಿರೋದು, ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಕೂಡಾಕಿ ರಾತ್ರಿ ಎಲ್ಲ ಹೊಡೆದಿರೋದು. ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕಳೆದ 3 ದಿನಗಳಿಂದ ಆಗಿದೆ. ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಕಾರಣ ಏನು? ದೊಡ್ಡ ಮಟ್ಟದ ಕಾರಣ ಏನಲ್ಲ. 25 ರೂಪಾಯಿನೋ ಫೋನ್ ಪೇ ಮಾಡುವಂಥ ವಿಚಾರಕ್ಕೆ ಸರ್ವರ್ ಡೌನ್ ಆಗಿ ಸಮಸ್ಯೆಗಳೆದುರಾಗಿತ್ತು. ಪೇ ಆಗಿರಲಿಲ್ಲ. ಈ ವಿಚಾರಕ್ಕೆ ಗಲಾಟೆ ಮಾಡಿ ದಾಂಧಲೆ ಮಾಡಿ ಆ ನಂತರದಲ್ಲಿ ಆ ಯುವಕನನ್ನು ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಕೂಡ ಹಾಕಿ ಹೊಡೆದು ಬಡ್ದು ಕಳಿಸಿದ್ದಾರೆ. ಸದ್ಯ ಜೀವ ಬಿಟ್ಟು ಕಳಿಸಿದಾರಲ್ಲ, ಅದು ದೊಡ್ಡ ವಿಚಾರ ಅನ್ನಂಗೆ ಆಗ್ಬಿಟ್ಟಿದೆ. ಕಾಮನ್ ಆಗೋಗ್ತಾ ಇದೆಯಾ ಅಂತ ಕ್ರೈಮ್ ರೇಟ್ಸ್ಗಳು. ಒಬ್ರನ್ನ ಕಿಡ್ನಾಪ್ ಮಾಡಿ ನಾವು ಇವತ್ತು ಹಲ್ಲೆ ಮಾಡಿದ್ರೆ ನಾಳೆ ಬಿಡ್ತಾರ ಅನ್ನುವಂಥ ಭಯನಾದರೂ ಬೇಡವಾ? ಕಾನೂನಿನ ಭಯ ಬೇಡವಾ? ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಕ್ರಿಮಿಗಳು ಸೇರ್ಕೊಂಡ್ಬಿಟ್ಟಿವೆ.